ಒಳ್ಳೆ ಲೊಕೇಶನು. ವೆಲ್ಕಮ್ ಟು ಮಿನಿ ವ್ಲಾಗ್ ಗಾಯ್ಸ್. ಇವತ್ತು ನಮ್ಮಮ್ಮ ಏನು ಮಾಡೋರು ನೋಡಿ, ರೂಮ್ ಮೇಲ್ಗಡೆ ಬಿಸಿಲು ಕಾಯಿಸ್ಕೊತಾರೇನೋ ಅಂತ ಬಂದರೆ ಬಟ್ಟೆ ಒಣಗಾಕ್ತಾರೆ ಒಗೆದ್ಬಿಟ್ಟು. ನಾನು ಯಾರಮ್ಮ ಟ್ರಿಪ್ಪಿಗೆ ಬಂದು ಯಾರನ್ನ ಬಟ್ಟೆ ಒಣಗಾಕ್ತಾರ ಅಂತ ಕೇಳಿದ್ರೆ ನನ್ನ ಮೇಲೆ ರೇಗ್ತಿದ್ರು. ಸರಿ ಬಿಡು ಅಂದ್ಬಿಟ್ಟು ಏನೋ ಬಟ್ಟೆ ಇತ್ತು, ನಮ್ಮಮ್ಮ ಎಲ್ಲ ಬಟ್ಟೆ ಒಣಗಾಕೋರೆ. ಅವರೇ ಹೇಳ್ತಾರೆ ಕೇಳಿ ಏನಂತ. ಎಂತ ಕೆಲಸ ಮಾಡಿ ಅಂತ ನೋಡ್ಕೊಂಡು ಯಾವನಾದ್ರು ಬಟ್ಟೆ ಒಗೆದು ಹಾಕ್ತಾರ ಟ್ರಿಪ್ಪಿಗೆ ಬಂದ್ರೆ? ಏನು ಮಾಡಿತ್ತು, ದೇವಸ್ಥಾನಗಳಿಗೆ ಹೋಗ್ತೀವಿ, ಬಿಟ್ಟಿದ್ದು ಬಟ್ಟೆ ಹಾಕೊಂಡು ಹೋಗಕ್ಕೆ ಮನ್ಸು ಹೋಗ್ತೈತೆ ಏನು? ಅಲ್ಲ ಇತ್ತಲ್ಲ ಇನ್ನೂ ಬಟ್ಟೆಗಳು, ಆದ್ರೂ ಬಿಟ್ಟಿದ್ದು ಸುಮ್ಮನೆ ಅವು ಎಲ್ಲ ತ್ಯಾವ ಆಗಿದ್ದು, ಅದಕ್ಕೆ ಎಲ್ಲ ಹೋಗ ಸರಿ ಅಂತ ನಾವು ಇವಾಗ ಉತ್ತರ ಕಾಶಿಯಿಂದ ಕೇದಾರ್ನಾಥ್ಗೆ ಹೋಗ್ಬೇಕಿತ್ತು. ಸರಿ ಅಂತ ರೂಮೆಲ್ಲ ಖಾಲಿ ಮಾಡಿಕೊಂಡು ಹೊರಡೋಣ ಅಂತ ಹೊರಡ್ತಿದ್ವಿ. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ರೆ ಎಲ್ಲ ಡ್ರೈವರ್ ಅಣ್ಣ ಫುಲ್ ಒಳ್ಳೆ ಸಿಗರೇಟ್ ಎಲ್ಲ ಸೇದ್ಬಿಟ್ಟು ಫುಲ್ ಸ್ಮೆಲ್ ಮಾಡಿಬಿಟ್ಟಿದ್ದ. ಯಾರೂ ಕೂತ್ಕೊಂತಿರಲಿಲ್ಲ, ಸ್ವಲ್ಪ ಗಾಳಿ ಹೋಗಲಿ ಅಂತ ಕಾಯ್ತಿದ್ರು. ಸರ್ ಹೋಯ್ತಿದ್ವಿ, ಹಂಗೆ ಲೊಕೇಶನು ಮಸ್ತಾಗಿತ್ತು, ಒಳ್ಳೆ ಜಾಗ. ಸರಿ ಅಂತ ಅಲ್ಲಿ ಲೊಕೇಶನ್ ಚೆನ್ನಾಗೈತೆ ಅಂತ ಇಲ್ಲಿ ನಿಲ್ಲಿಸಿದ್ರು. ಸರಿ ಅಂತ ವ್ಯೂ ಎಲ್ಲ ಎಂಜಾಯ್ ಮಾಡ್ತಿದ್ವಿ. ಸರಿ ಅಂತ ಅಲ್ಲೊಂದು ಅಂಗಡಿನೂ ಇತ್ತು. ಸರಿ ಎಲ್ಲ ತಿನ್ಕೊಂಡು ಚೆನ್ನಾಗೈತೆ ಲೊಕೇಶನ್ನು ಅಂತ ಹೇಳ್ತಿತ್ತು ನಮ್ಮಮ್ಮ. ಅಲ್ಲಿ ಮುಂದೆನೇ ಒಂಥರ ವಾಟರ್ದು ಕಾಲುವೆ ಥರ ಸಖತ್ತಾಗೈತೆ ಅದನ್ನು. ಸರಿ ವಾಪಸ್ ಬಂದ್ವಿ. ಅವನಿನ್ನ ಡ್ರೈವರ್ ಏನೋ ಪ್ರಾಬ್ಲಮ್ ಆಗಿದೆ, ಬ್ರೇಕ್ದು ವರ್ಕ್ ಆಯ್ತಲ್ಲ ಸರಿಯಾಗಿ ಅಂತ ಹೇಳ್ತಿದ್ದ. ಹಾಗೆ ನಿಧಾನಕ್ಕೆ ಹೋಯ್ತಿದ್ದ. ಸರಿ ಬಿಡು ನಾವೇಂತಕ್ಕೆ ಅರ್ಜೆಂಟ್ ಮಾಡೋದು ಅಂತ ಅಲ್ಲಲ್ಲಿ ನಿಲ್ಸ್ಕೊಂಡು ಹೋಯ್ತಿದ್ದ. ಸರಿ ಬಿಡು ಅಂತ ನಾವು ಸುಮ್ಮನೆ ಆಗೋದ್ವಿ. ಸರಿ ಅಲ್ಲಿ ಊಟ ಮಾಡೋಣ ಅಂತ ನಿಲ್ಸಿದ್ವಿ, ಅಲ್ಲೂ ಊಟ ಸಿಗಲಿಲ್ಲ. ಸರಿ ಇನ್ನೊಂದು ಜಾಗಕ್ಕೆ ಬಂದ್ವಿ, ಇಲ್ಲಿ ಊಟ ಮಾಡೋಣ ಅಂತ ಒಂದು ಪರೋಟ ತೊಗೊಂಡ್ವಿ, ತಿನ್ನೋಕ್ಕೆ ಆಗಲಿಲ್ಲ. ಸರಿ ಬೇಡ ಬಿಡು ಮ್ಯಾಗಿ ನೋಡ್ರಿ, ಇಲ್ಲಿಗೆ ಬಂದು ಹಸುವಾಗ್ತೈತೆ ತಿನ್ನಕ್ಕೆ, ನಮಗೆ ಅಡ್ಜಸ್ಟೇ ಆಗ್ತದೆ. ಇದರಲ್ಲಿ ಏನಿಲ್ಲ, ನೀರು ಹಾಕಿ ಕುದಿಸಿಕ್ತಾನೆ 60 ರೂಪಾಯಿ ಅಂತೆ. ಹಸುಗೆ ಇನ್ನೇನು ಮಾಡೋದು, ಯಾವುದೋ ಒಂದು ಶಿವಪ್ಪನ ದರ್ಶನ ಮಾಡೋಕ್ಕೆ ಬಂದೀವಿ. ಯಾಕೆ ಸಿಗ್ತದೋ ಎಷ್ಟಾದರೂ ಆಗಲಿ ಅಮೌಂಟು, ಆದರೂ ತಿನ್ನಲೇಬೇಕಲ್ವ ಹಸುಗೆ, ಅದಕ್ಕೆ ತಿಂತಾಯಿದ್ದೀನಿ. ಹೋಟ್ಲಿಗೆ ಬಂದ್ವಿ ಒಂದು 3 ಗಂಟೆಗೆ ಬಂದ್ವಿ ಈವ್ನಿಂಗ್. ಸರಿ ಅಂತ ಲೊಕೇಶನ್ ನೋಡೋಣ ಅಂತ ನೋಡಿದ್ವಿ. ಸಖತ್ತಾಗಿತ್ತು ಇಲ್ಲಿಂದ ವ್ಯೂ ಮಾತ್ರ, ಅಲ್ಲಿ ಗಂಟ ಮಸ್ತಾಗಿತ್ತು ವ್ಯೂ. ಒಳ್ಳೆ ರೂಮ್ ಬುಕ್ ಮಾಡವ್ರೆ. ಸರಿ ನಾವು ಇನ್ನೆಲ್ಲ ರೆಡಿ ಮಾಡ್ಕೊಬೇಕಾಯಿತು, ಇವತ್ತು ನೈಟೇ ಹೊರಡೋದು ಅಂತ ಹೇಳ್ತಿದ್ರು. ಸರಿ ಅಂತ ಎಲ್ಲ ನಾವು ಲಗೇಜೆಲ್ಲ ಪ್ಯಾಕ್ ಮಾಡಿ